ಇವತ್ತಿನ ಪ್ರಶ್ನೆ ಸಂಖ್ಯೆ 2142 ಗಣಿ ಭೂವಿಜ್ಞಾನ ಸಚಿವರನ್ನು ಕೇಳಬಯಸುತ್ತೇನೆ. ಉತ್ತರ ಒದಗಿಸಲಾಗಿದೆ ಅಧ್ಯಕ್ಷರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳಿನ ಅಭಾವ ಇರುವ ಕಾರಣಕ್ಕೋಸ್ಕರ ಮರಳು ತೆಗೆಯಲು ಪರವಾನಗಿ ನೀಡುವ ಆದೇಶವನ್ನು ಜಾರಿಗೆ ತಂದಿದ್ದರೂ ಸಹ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಈ ಆದೇಶ ಜಾರಿಗೆ ಬರದಿರುವುದು ಸರ್ಕಾರದ ಗಮನಕ್ಕೆ ಇದೆಯಾ ಅಂತ ಹೇಳುವಂತ ಪ್ರಶ್ನೆಯನ್ನು ಕೇಳಿದ್ದೇನೆ. ಅದಕ್ಕೆ ಸಚಿವರು ಉತ್ತರವನ್ನು ನನಗೆ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 11 ಮರಳು ನಿಕ್ಷೇಪ ಪ್ರದೇಶಗಳನ್ನು ಗುರುತಿಸಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗಳಿಗೆ ಮರಳು ತೆಗೆದು ವಿಲೇವಾರಿ ಮಾಡಲು ಅಧಿಸೂಚನೆ ಹೊರಡಿಸಿ ಕಾರ್ಯಾದೇಶ ನೀಡಲಾಗಿತ್ತು. ಮತ್ತೆ ಮುಂದುವರಿಸಿ ಹೇಳ್ತಾರೆ ಅವರು, ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗಳು ಮರಳು ನಿಕ್ಷೇಪ ಪ್ರದೇಶಗಳಲ್ಲಿ ಮರಳು ತೆಗೆದು ವಿಲೇವಾರಿ ಮಾಡಿರುವುದಿಲ್ಲ ಅಂತೇಳಿ. ನನ್ನ ಪ್ರಶ್ನೆ ಇರೋದು, ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಜಿಲ್ಲೆಯಲ್ಲಿ ಮರಳಿನ ಅಭಾವ ಎಲ್ಲಿವರೆಗೆ ಪರಿಣಮಿಸಿದೆ ಅಂತ ಹೇಳಿದ್ರೆ, ಒಂದು ಲೋಡ್ ಮರಳಿಗೆ ಇವತ್ತು 20 ರಿಂದ 21 ಸಾವಿರ ರೂಪಾಯಿ ಇವತ್ತು ಮರಳಿನ ದರ ಆಗಿರುವಂತದ್ದು. ಸಾಮಾನ್ಯ ಜನ ಇವತ್ತು ಮನೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ. ಒಂದು ಕಡೆಯಲ್ಲಿ 9/11 ಇಂದಾಗಿ ಅವರಿಗೆ ಅನುಮತಿ ಸಿಗ್ತಾ ಇಲ್ಲ, ಇನ್ನೊಂದು ಕಡೆಯಲ್ಲಿ ಮರಳಿನ ಅಭಾವ, ಇನ್ನೊಂದು ಕಡೆಯಲ್ಲಿ ಕೆಂಪು ಕಲ್ಲಿನ ಧಾರಣೆ ಹೆಚ್ಚಿರುವ ಕಾರಣಕ್ಕೋಸ್ಕರ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನ ಮನೆ ನಿರ್ಮಾಣ ಮಾಡಲಿಕ್ಕೂ ಕಷ್ಟ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಭಾಧ್ಯಕ್ಷರು ಹೇಳ್ತೇನೆ, ನಾನು ಅತ್ತೆ ಸೊಸೆ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವ ರೀತಿಯಲ್ಲಿ ನೀವು ಒಂದು ಕಡೆಯಲ್ಲಿ ಗಣಿ ಭೂವಿಜ್ಞಾನ ಇಲಾಖೆಯವರು ಹೇಳ್ತಾರೆ ನಾವು ಅನುಮತಿ ಕೊಟ್ಟಿದ್ದೇವೆ ಅಂತೇಳಿ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಹಾಗಾದ್ರೆ ಏನ್ ಮಾಡ್ತಾ ಇದೆ? ಗ್ರಾಮ ಪಂಚಾಯತ್ಗಳು 11 ಗ್ರಾಮ ಪಂಚಾಯತ್ಗಳಲ್ಲಿ ಮರಳು ತೆಗಿಬಹುದು ಎನ್ನುವಂತ ಪರ್ಮಿಷನ್ ಕೊಟ್ಟಿದ್ರು ಗ್ರಾಮ ಪಂಚಾಯತ್ಗಳು ಯಾಕೆ ಅದನ್ನು ಮಾಡ್ತಾ ಇಲ್ಲ? ಇವರೇ ಒಪ್ಕೊಳ್ತಾರೆ ಗ್ರಾಮ ಪಂಚಾಯತ್ ಮಾಡಿಲ್ಲ ಅನ್ನುವಂಥದ್ದನ್ನು. ಇದಕ್ಕೆ ಸಚಿವರು ಏನು ಅಂತ ಹೇಳುವಂತ ಉತ್ತರವನ್ನು ಕೊಡಬೇಕು. ಓಕೆ, ತಾವು ಶಾಸಕರಿದ್ದೀರಿ, ತಮ್ಮ ಜಿಲ್ಲೆಯಲ್ಲಿ ಟಾಸ್ಕ್ ಫೋರ್ಸ್ ಮಾಡಿದೀವಿ. ಜಿಲ್ಲಾಧಿಕಾರಿ ಮುಖಾಂತರ ಟಾಸ್ಕ್ ಫೋರ್ಸ್ ಮೀಟಿಂಗ್ ಅನ್ನು ಕರೆದ್ಬಿಟ್ಟು ಅಲ್ಲಿ ಸಾಲ್ವ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಅದ್ರ ಜೊತೆಗೆ ಈಗೇನು ತಮ್ಮ ಉಡುಪಿ ಮತ್ತು ಮಂಗಳೂರು ಭಾಗದಲ್ಲಿ ಈಗೇನು 11 ಪ್ರದೇಶಗಳನ್ನ ಗುರುತು ಮಾಡಿದೀವಿ, ಅದನ್ನ ಜಿಲ್ಲಾಧಿಕಾರಿ ಮುಖಾಂತರ ಆದಷ್ಟು ಬೇಗನೆ ನೀವು ಸೇರ್ಬಿಟ್ಟು ಪಂಚಾಯತಿ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಟಾಸ್ಕ್ ಫೋರ್ಸ್ ಮುಖಾಂತರ ಆದಷ್ಟು ಬೇಗನೆ ಮಾಡ್ಲಿ. ಇದ್ರ ಬಗ್ಗೆ ಏನಾಗ್ಲಿಲ್ಲ ಅಂದ್ರೆ ಹೇಳಿ ನಾವು ಕೊನೆಗೆ ಇಂಟರ್ಫಿಯರ್ ಆಗ್ತೀವಿ. ನೋಡಿ ಸಚಿವರೇ, ನಮ್ಮ ಜಿಲ್ಲೆಯಲ್ಲಿ ನಾನ್ CRZ ಇದ್ದು 18 ಸ್ಪಾಟ್ ಇದ್ದು ಟೆಂಡರ್ ಆಗಿದೆ. ಟೆಂಡರ್ ಆಗಿ ಇವತ್ತಿನವರೆಗೂ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ. ನೀವು ಒಂದು ಕಡೆಯಲ್ಲಿ ನಾನ್ CRZ ಇದ್ದು ಮರಳು ತೆಗೀಲಿಕ್ಕೆ ಇಷ್ಟು ಡಿಲೇ ಮಾಡಿದ್ರೆ, ಇನ್ನು ನಾಳೆ ಇನ್ನೊಂದು 2 ತಿಂಗಳಲ್ಲಿ ಮಳೆ ಬರುತ್ತೆ. ಮಳೆ ಬಂದ್ರೆ ಮತ್ತೆ ನಮಗೆ ಮರಳು ತೆಗಿಲಿಕ್ಕಾಗತ್ತ ನದಿಯಿಂದ? ಇಷ್ಟು ಬೇಸಿಗೆ ಹಂತದಲ್ಲೇ 18 ಟೆಂಡರ್, ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 4 ಬ್ಲಾಕ್ ಇದ್ದು ಟೆಂಡರ್ ಆಗಿದೆ. ಇವತ್ತಿನವರೆಗೆ ಇಂಪ್ಲಿಮೆಂಟೇಷನ್ ಆಗ್ತಾ ಇಲ್ಲ. ನಾವು ಜನ ಇವತ್ತು ಮನೆ ನಿರ್ಮಾಣ, ಅವ್ರದ್ದೊಂದು ಕನಸಿರುತ್ತೆ, ಒಂದು ಮನೆ ನಿರ್ಮಾಣ ಆಗಬೇಕು ಅಥವಾ ಒಂದು ಕಟ್ಟಡ ನಿರ್ಮಾಣ ಆಗಬೇಕಾದ್ರೆ ಈ ರೀತಿ ಮರಳು ಎಷ್ಟು ರೇಟ್ ಎಷ್ಟಿದೆ ಗೊತ್ತಿದೆಯಾ ಸಚಿವರೀಗ? 20 ರಿಂದ 21 ಸಾವಿರ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮರಳಿಗೆ ಒಂದು ಲೋಡಿಗೆ ಇರುವಂತದ್ದು. ಕೆಂಪು ಕಲ್ಲು 30-35 ಸಾವಿರ ರೂಪಾಯಿಗೆ ಸಿಗ್ತಾ ಇತ್ತು, ಇವತ್ತು 65 ಸಾವಿರ ಮರಳು ಕೆಂಪು ಕಲ್ಲಿಗೆ ರೇಟ್ ಆಗಿದೆ. ಮನೆ ಹೇಗೆ ನಿರ್ಮಾಣ ಮಾಡ್ಬೇಕು ಹೇಳಿ? ನಮ್ಮ ಜಿಲ್ಲೆಯಲ್ಲಿ ಹೇಗೆ ನಾವು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕು? ರೈಟ್, ಒಂದು ಟಾಸ್ಕ್ ಫೋರ್ಸ್ ಮೀಟಿಂಗ್ ಕರೆದ್ಬಿಟ್ಟು ಅದ್ರ ಜೊತೆಗೆ ಸ್ಯಾಂಡ್ ಸಿಗ್ತಾ ಇತ್ತು ಈಗ ಸಾಕಷ್ಟು. ಒಂದ್ ಕಡೆ ಪರಿಸರವಾದಿಗಳು ಮರಳು ತೆಗಿಬೇಡ್ರಿ ಅಂತಾರೆ, ಒಂದ್ ಕಡೆ ಸ್ಯಾಂಡ್ ಕೊಡ್ತೀವಿ ಅಂತಾರೆ. ಆ ನಿಟ್ಟಿನಲ್ಲಿ ಎರಡನ್ನೂ ನಾವು ಡೆಪ್ಟಿ ಕಮಿಷನರ್ಗೆ ಪವರ್ಸ್ ಕೊಟ್ಟಿದೀವಿ. ತಾವು ಜಿಲ್ಲಾ ಪ್ರತಿ ಮಂತ್ ಮೀಟಿಂಗ್ ಅನ್ನು ಕರೀತಾರೆ, ಕರೆದಾಗ ತಮ್ಮ ಬೇಡಿಕೆನ ಹೇಳ್ರಿ, ಅದಾಗ್ಲಿಲ್ಲ ಅಂತ ನಾನು ಹೇಳ್ರಿ, ನಾನು ಮಾಡ್ತೀನಿ. ಸಚಿವರ ಇದು ನಿಮ್ದು ಉತ್ತರವನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಡೆಪ್ಟಿ ಕಮಿಷನರ್ ನಿರ್ಧಾರ ತಗೊಳ್ಳೋದು ನೀವು ಸಚಿವರು ಹಾಕಿರ್ಬೇಕಿಲ್ಲಿ, ನಿಮ್ ಡಿಪಾರ್ಟ್ಮೆಂಟ್ ಹಾಕಿರ್ಬೇಕು. ಡೆಪ್ಟಿ ಕಮಿಷನರ್ ಮಾಡೋದಿದ್ರೆ ಟಾಸ್ಕ್ ಫೋರ್ಸ್ ನೀವೇ ಆನ್ಸರ್ ಮಾಡಿದಿರಿ ಸಚಿವರೇ. ಟಾಸ್ಕ್ ಫೋರ್ಸ್ ಅಲ್ಲ, ನೀವು ಟಾಸ್ಕ್ ಫೋರ್ಸ್ ನೀವೇ ಉತ್ತರ ಕೊಟ್ಟಿದ್ದೀರಿ. ನಾವು ಆದೇಶ ಮಾಡಿದ್ದೇವೆ, ಪಂಚಾಯತ್ ಮಾಡ್ತಾ ಇಲ್ಲ ಅಂತ ಹೇಳಿ. ಪಂಚಾಯತ್ನವ್ರು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಯಾರು ಇದಕ್ಕೆ ರೆಸ್ಪಾನ್ಸಿಬಲ್? ಈಗ ಒಂದ್ ಸೆಕೆಂಡ್ ಸರ್, ಇದರಲ್ಲಿ ಮನೆ ಅಧ್ಯಕ್ಷ, ನಾನ್ CRZ ಬಹಳ ಸಮಸ್ಯೆ. ನೀವು ಗ್ರಾಮ ಪಂಚಾಯಿತಿಗಳಿಗೆ ನಾವು ಇಷ್ಟು ಬ್ಲಾಕ್ಗಳನ್ನು ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ನಮ್ಮ ಜಿಲ್ಲೆಗಳ ಸಮಸ್ಯೆ ಬೇರೆ ಇದೆ. ನಮ್ಮ ಜಿಲ್ಲೆಗಳಲ್ಲಿ ಹತ್ರ ಯಾವ್ದೋ ನದಿಗಳಲ್ಲಿ ಸಾವಿರಾರು ಲೋಡ್ಗಳು ಮರಳು ಸಿಗೋದಿಲ್ಲ. ನಿಮ್ಮ ಉತ್ತರದಲ್ಲಿ ಏನ್ ಹೇಳ್ತೀರಿ ಅಂತ ಕೇಳಿದ್ರೆ, ನೋಡಿ ಉತ್ತರದಲ್ಲಿ ಉಡುಪಿ ಜಿಲ್ಲೆನಲ್ಲಿ 38 ಮರಳು ನಿಕ್ಷೇಪಗಳಲ್ಲಿ 80,000 ಟನ್ಗಳನ್ನ
ಪ್ರಮಾಣವನ್ನು ಲಭ್ಯವಿದ್ದು ಇಲ್ಲಿವರೆಗೆ 21,000 ಮಾತ್ರ ತೆಗೆದಿದ್ದೀರಿ ನೀವು ಹೇಳ್ತೀರಿ. ನಮ್ ಟಾರ್ಗೆಟ್, ನಮ್ ಗುರಿ ಎಷ್ಟಿರೋದು, ಡಿಮ್ಯಾಂಡ್ ಎಷ್ಟಿರೋದಾಗಾರೆ ಆ ಡಿಮ್ಯಾಂಡ್ ಇನ್ನೆಲ್ಲಿಂದ ಪೂರೈಕೆ ಮಾಡ್ತೀರಿ? ನೀವು 80,000 ಟನ್ ಇದೆ ಅಂತ ನೀವು ಹೇಳಿ ಇದರಲ್ಲಿ 21,000 ಮಾತ್ರ ತೆಗಿಲಿಕ್ಕಾಗತ್ತೆ ಅಂತಂದ್ರೆ ನಮ್ದು ಏಪ್ರಿಲ್ 15ನೇ ತಾರೀಕು ನಂತರ ಮಳೆ ಸ್ಟಾರ್ಟ್ ಆಗುತ್ತೆ, ನಮ್ಮಲ್ಲಿ ತೆಗಿಲಿಕ್ಕೆ ಬರಲ್ಲ. ಮತ್ತೆ ಆ ತೆಗಿಲಿಕ್ಕೆ ಬೇಕಾದಂತ ನಾನ್ CRZ ಅಲ್ಲಿ ನಿಮ್ ರೂಲ್ಸ್ಗಳು ನೋಡ್ಬಿಟ್ರೆ ಯಾರು ಮಾಡ್ಲಿಕ್ಕಾಗಲ್ಲ. ಇದ್ರ ಪರಿಣಾಮ ಎರಡು: ಒಂದು, ಮರಳಿನ ಅಭಾವ, ಯಾರು ಇದರ ಲೀಗಲ್ ಅಲ್ಲಿ ಬರಲ್ಲ; ಎರಡದು, ಇಲ್ಲೀಗಲ್ ಮಾಡಿ ನಿಮ್ಮ ಆದಾಯಕ್ಕೂ ಕೋತ. ಹಾಗಾಗಿ ಇದನ್ನ ಸರಳೀಕರಣ ಮಾಡಿ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗೆ, ನಮ್ಮ 2 ಜಿಲ್ಲೆಗೆ ಮರಳಿಗೆ ಒಂದು ಪ್ರತ್ಯೇಕ ನೀತಿ ಮಾಡಿ ಅಂತ ಪದೇ ಪದೇ ಒತ್ತಾಯ ಮಾಡ್ತಾ ಇದೀವಿ. ನಿಮ್ಮ ಅಧಿಕಾರಿಗಳಿಗೆ ಮಂಗಳೂರು, ಉಡುಪಿಯ ಜಿಲ್ಲೆಯ ಈ ಕೆಂಪು ಕಲ್ಲು ಮತ್ತು ಮರಳಿನ ಸಮಸ್ಯೆ ಅರ್ಥನೇ ಆಗಲ್ಲ. ಇದು ಸಮಸ್ಯೆ ಇರೋದು. ಇದ್ರ ಪರಿಣಾಮ ಪೊಲೀಸರು ಬರೋದು, ಹಿಡ್ಕೊಂಡು ಹೋಗೋದು, ಲಾರಿಗಳು. ಬನ್ನಿ, ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಎಷ್ಟೆಷ್ಟು ಲಾರಿಗಳನ್ನ ಸೀಸ್ ಮಾಡಿ ಇಟ್ಟಿದ್ದಾರೆ ನೋಡಿ. ಈಗ ಅಂದ್ರೆ ಒಂದ್ ಸೆಕೆಂಡ್, ಈಗ ಈ ಕೆಂಪು ಕಲ್ಲಿಗೆ ಸಂಬಂಧಪಟ್ಟಾಗೆ ತಾವೆಲ್ಲವೂ ಕೂಡ ನಿಯಮ ಎಲ್ಲ ಅವಕಾಶ ಒಂದು ಮಾಡಿ meeting ಮಾಡ್ಬಿಟ್ಟು ತಾವು ಮಾಡಿ ಎಲ್ಲ ಕೂಡ ಕೊಟ್ಟಿದ್ದೀರಿ. ಒಂದು, ಈಗ ಅದೇ ರೀತಿ ತಾವು ಈ ಸೆಷನ್ ಮುಗಿಯೋ ಮುಂಚೆ ಈ ಮರಳಿಗೆ ಸಂಬಂಧ ಮೀಟಿಂಗ್ ಕರೆಸಿ, ಅಧಿಕಾರಿ ಜನಪ್ರತಿನಿಧಿ ಮೀಟಿಂಗ್ ಕರೆಸಿ ಒಂದು ಯಾವ ರೀತಿ ನೀವು ಕೆಂಪು ಕಲ್ಲಿಗೆ ಪರಿಹಾರ ಕೊಟ್ಟಿದ್ದೀರಾ ಇದಕ್ಕೆ ಕೂಡ ಒಂದು ಸಣ್ಣ ಪುಟ್ಟ ವಿಚಾರ ಇದೆ. ಈ ಸೆಷನ್ ಮುಗಿಯೋ ಮುಂಚೆ ಒಂದು ಮೀಟಿಂಗ್ ಕರೆಯಿರಿ, ಅದರ ಬಗೆಹರಿಸಬಹುದಾಗಿದೆ.